ಬೇಡಿದ ವರವನ್ನು ಕೊಡುವವನು ಶ್ರೀ ರಾಚೋಟಿ ವೀರಭದ್ರ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿಯೂ ಕೂಡ ರಾಚೋಟಿ ವೀರಭದ್ರೇಶ್ವರರ ಆಶ್ರಮವಿದೆ. ಈ ಆಶ್ರಮಕ್ಕೆ ನೂರಾರು ಭಕ್ತಾದಿಗಳು ಆಗಮಿಸಿ ದೇವರ ಮೊರೆ ಹೋಗುತ್ತಾರೆ. ಅದೇ ರೀತಿಯಾಗಿ ಈ ಆಶ್ರಮದಲ್ಲಿ ಇರುವ ಶಹಾಬಾದ್ ಕ್ಷೇತ್ರದಲ್ಲಿ ನಡೆದಾಡುವ ದೇವರೇ ಎಂದು ಖ್ಯಾತಿಯಾಗಿರುವ ಶ್ರೀ ಶಂಕರಯ್ಯ ಸ್ವಾಮಿಯವರು ಆಶ್ರಮಕ್ಕೆ ಬರುವ ಭಕ್ತಾದಿಗಳ ಸಮಸ್ಯೆಯನ್ನ ತಿಳಿದು ಅವುಗಳನ್ನ ಪರಿಹರಿಸುವ ಪ್ರಯತ್ನವನ್ನ ಮಾಡುತ್ತಾರೆ. ಹಾಗಾದ್ರೆ ಈ ಆಶ್ರಮದಲ್ಲಿ ಶ್ರೀ ಶಂಕರಯ್ಯ ಸ್ವಾಮಿಯವರು ಭಕ್ತಾದಿಗಳ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತಾರೆ ಎಂಬುದನ್ನ ನೀವೇ ನೋಡಿ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿ ಇರುವ ಶ್ರೀ ರಾಚೋಟಿ ವೀರಭದ್ರೇಶ್ವರ ಆಶ್ರಮದಲ್ಲಿ ದಿನಾಲು ನೂರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ಅಲ್ಲಿರುವ ನಡೆದಾಡುವ ದೇವರೇ ಎಂದು ಖ್ಯಾತಿ ಪಡೆದಿರುವ ಶ್ರೀ ಶಂಕರಯ್ಯ ಸ್ವಾಮಿಯವರ ಆಶೀರ್ವಾದ ಪಡೆದು ಅವರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಂಡು ಬರುತ್ತಾರೆ. ಶ್ರೀ ಶಂಕರಯ್ಯ ಸ್ವಾಮಿಗಳು ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಅನೇಕ ರೋಗಗಳನ್ನು ವಾಸಿ ಮಾಡುತ್ತಾರೆ. ವಿವಿಧ ಗಿಡಮೂಲಿಕೆಗಳಿಂದ ಖುದ್ದು ತಾವೇ ಔಷಧಿಗಳನ್ನು ತಯಾರು ಮಾಡಿ ಭಕ್ತಾದಿಗಳಿಗೆ ನೀಡುತ್ತಾರೆ. ಈಗಾಗಲೇ ಅನೇಕರು ಇವರ ಹತ್ತಿರ ಬಂದು ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಆಶೀರ್ವಾದ ಪಡೆದುಕೊಂಡು ಗುಣಮುಖರಾಗಿದ್ದಾರೆ. ಹಾಗಾದರೆ ಇವರ ಬಗ್ಗೆ ಅಲ್ಲಿನ ಭಕ್ತಾದಿಗಳು ಏನು ಹೇಳುತ್ತಾರೆ ನೀವೇ ಕೇಳಿ. ಶ್ರೀ ಶಂಕರಯ್ಯ ಸ್ವಾಮಿ ಮಠವರು ಈ ಒಂದು ಶಾಬಾದಿನ ಆಶ್ರಮ ತೆಗೆದು ಸಕಲ ಭಕ್ತರಿಗೆ ಸಂಕಷ್ಟಗಳನ್ನು ಅವರು ತಮ್ಮ ಒಂದು ಶಕ್ತಿಯಿಂದ ಪರಿಹಾರವನ್ನು ಮಾಡುತ್ತಾ ಈ ಭಾಗದಲ್ಲಿ ಅತ್ಯಂತ ವಿಖ್ಯಾತರಾದಂಥ ಸ್ವಾಮೀಜಿಗಳು ಕಳೆದ 10 ವರ್ಷದಿಂದ ಶಾಬಾದಿನ ವಡ್ರ ಸಂಘ ಸ್ಕೂಲ್ ಹತ್ರ ಅವರು ಆಶ್ರಮವನ್ನು ಮಾಡಿಕೊಂಡು ಈಗ ಈ ಹಳೆ ಶಾಬಾದ್ ಹತ್ತಿರ ಇರ್ತಕ್ಕಂಥ ರಮಣಾಬಾಯಿ ದೇವಿಯ ಗುಡಿ ಹತ್ತಿರ ಸ್ವತಃ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಅವರು ಸಹಸ್ರ ಭಕ್ತಾದಿಗಳಿಗೆ ಅವರ ಬವಣೆಗಳನ್ನು ಕಳೆಯುತ್ತಾ ಅನೇಕ ಭಕ್ತರು ಬರುವಾಗ ಮಾರಿ ಸಪ್ಪೆ ಹಾಕಿಕೊಂಡು ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಂಥ ಭಕ್ತರು ಹೋಗುವಾಗ ನಗುನಗುತ್ತಾ ಹೋಗುತ್ತಿರುವುದು ನಾವು ಕಣ್ಣಾರೆ ಕಂಡಿದ್ದೀವಿ. ಇಂಥ ಒಂದು ಅದ್ಭುತ ಒಂದು ಆಧ್ಯಾತ್ಮಿಕವಾದಂಥ ವ್ಯಕ್ತಿ ಈ ಭಾಗದಲ್ಲಿ ಆಶ್ರಮವನ್ನು ಸ್ಥಾಪಿಸಿ ಸಕಲ ಭಕ್ತಾದಿಗಳಿಗೆ ಲೇಸನ್ನು ವಹಿಸುತ್ತಾ ದೈವೇ ಧರ್ಮವೆಂದು ಪರಿಗಣಿಸುತ್ತಾ ಯಾವುದೇ ಆಶೆ ಅಪೇಕ್ಷೆಗಳಿಲ್ಲದೆ ತಮ್ಮ ಸೇವೆಯನ್ನು ಸತತವಾಗಿ ಸಲ್ಲಿಸುತ್ತಾ ಅವರ ಶ್ರೀ ರಾಚೋಟೇಶ್ವರ ಒಂದು ಪ್ರೇರಣೆ ಶಕ್ತಿಯಿಂದಾಗಿ ಭಕ್ತರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದು. ಎಲ್ಲ ಭಕ್ತರನ್ನು ನಾವು ಕೇಳಿದಾಗ ಪ್ರತಿಯೊಬ್ಬರಿಗೂ ಪರಿಹಾರವನ್ನು ಸಿಕ್ಕಿದೆ. ಈ ದಿಶೆಯಲ್ಲಿ ನನಗೂ ಕೂಡ ಅನ್ನಿಸ್ತದೆ. ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾಗ ಮುತ್ಯರನ್ನು ಬಂದು ಭೇಟಿಯಾದಾಗ ಅವರು ಪರಿಹಾರವನ್ನು ಹೇಳಿದ್ದಾರೆ. ಅದೇ ಥರ ನನಗೂ ಕೂಡ ಒಂದು ಪರಿಹಾರ ಸಿಕ್ಕಿದೆ. ಈ ದಿಶೆಯಲ್ಲಿ ಅನೇಕ ಈ ಭಕ್ತರು ಅಂದರೆ ಸಾಮಾನ್ಯವಾಗಿ ಇದೇ ಒಂದು ಕರ್ನಾಟಕ ರಾಜ್ಯದಲ್ಲ, ಇಲ್ಲಿ ಸೋಲಾಪುರದಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಭಕ್ತರಿದ್ದಾರೆ, ಗುಜರಾತಿನಿಂದ ಬರ್ತಾ ಇದ್ದಾರೆ, ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ. ಆದ್ದರಿಂದ ಇವರ ಒಂದು ಆ ಕಷ್ಟದ ಸಮಯದಲ್ಲಿ ಪರಿಹಾರವನ್ನು ಸೂಚಿಸುತ್ತಾ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾವುದೇ ದುಡ್ಡು ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದು ನಾವು ನಮ್ಮ ಸ್ನೇಹಿತರೊಬ್ಬರು ಕೇಳಿದಾಗ ಅವರಿಗೆ ನೌಕರಿ ಗುಜರಾತ್ನಲ್ಲಿ ಆಯಿತು. ಇನ್ನಿತರ ಕೆಲವರು ಸಮಸ್ಯೆ ಹೊಲಗಳು ಬೆಳೀತಿರಲಿಲ್ಲ. ಸಿಂದಗಿ ತಾಲೂಕಿನ RS ಪಾಟೀಲ್ ಅಂತನವರು ಇವತ್ತಿನ ಆ ಹೊಲದಲ್ಲಿ ದ್ರಾಕ್ಷಿಯನ್ನು ಹಚ್ಚಿ ಅತ್ಯಂತ ಸಮೃದ್ಧವಾದ ಬೆಳೆಯನ್ನು ಬೆಳೀತಿರುವುದು ಕಂಡು ಅವರು ತಾವಾಗೇ ಬಂದು ಇಲ್ಲಿ ಈ ಒಂದು ಮಠಕ್ಕೆ ತಮ್ಮದೇ ಆದಂಥ ಬೆಳೆದಂಥ ದವಸ ಧಾನ್ಯಗಳಾಗಲಿ, ಆಹಾರ ಪದಾರ್ಥಗಳಾಗಲಿ, ತರಕಾರಿಗಳಾಗಲಿ ಸ್ವಯಂ ಪ್ರೇರಣೆಯನ್ನು ತಂದು ಒಪ್ಪಿಸ್ತಿರುವುದು ಅತ್ಯಂತ ನಮಗೆ ಸಂತೋಷದ ವಿಷಯ ಅನ್ನಿಸ್ತದೆ. ಇಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 1, 2ರಂದು ಇಲ್ಲಿ 1ನೇ ತಾರೀಕದಂದು ಮುಖ್ಯವಾಗಿ ಇಲ್ಲಿ ಏನಂತಂದರೆ ಮುತ್ತೈದರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. 2ನೇ ತಾರೀಕು ಸೆಪ್ಟೆಂಬರ್ರಂದು ಧರ್ಮಸಭೆ ಪಲ್ಯಕೋತ್ಸವ ಅಂದರೆ ಈ ಒಂದು ಮಠದಿಂದ ರಾಚೋಟೇಶ್ವರ ಮಠದಿಂದ ಹಿಡಿದು ಶಾಬಾದಿನ ಲಕ್ಷ್ಮೀಗಂಜಿವರೆಗೆ ಪಲ್ಲಕ್ಕೋತ್ಸವದ ಜೊತೆಗೆ ಪುರವಂತರ ಮೆರವಣಿಗೆಯೊಂದಿಗೆ ಬಂದು
ಅಲ್ಲಿ ಅವತ್ತು ದಿನದ ಧರ್ಮಸಭೆ ಮಾಡಿ ಎಲ್ಲರಿಗೂ ಒಂದು ಅನ್ನದಾಸೋಹವನ್ನು ಮಾಡಿ, ಜೊತೆಗೆ ಇಲ್ಲಿ ಗೋಶಾಲೆ ಕೂಡ ಆರಂಭಿಸಿದ್ದಾರೆ. ಸದ್ಭಕ್ತರು ಕೂಡ ಗೋಗಳನ್ನು ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಅವರ ಒಂದು ಭಕ್ತಿಯ ಒಂದು ಶಕ್ತಿಯಾಗಿ ಭಕ್ತರ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾ ನಿರಂತರವಾಗಿ ಸಾಗ್ತಾ ಇದ್ದಾರೆ. ಅನ್ನದಾಸೋಹ ವ್ಯವಸ್ಥೆ ಇದೆ. ಜೊತೆಗೆ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆಯೂ ಇದೆ. ಆದ್ದರಿಂದ ಎಷ್ಟೇ ದೂರ ಇರಲಿ ಬಂದಂಥ ಭಕ್ತರಿಗೆ ಕಷ್ಟಗಳನ್ನು ಪರಿಹರಿಸಿ ಕಳಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅವರಿಂದ ಅದು ಪ್ರಖರವಾಗ್ತಾ ಇದೆ. ಇದರಿಂದ ಅವರ ದಿನೇ ದಿನೇ ಪ್ರಚಾರ ವಿಖ್ಯಾತವಾಗ್ತಾ ಇದೆ. ಹಲವು ಭಕ್ತರು ಮೊದಲ ಸಲ ಬಂದಾಗ ಸಂಶಯದಿಂದ ನೋಡಿದರೂ ಕೂಡ ಎರಡನೇ ಸಲದಲ್ಲಿ ಅವರು ಮತ್ತೆ ಬಂದಾಗ ಪರಿಹಾರವನ್ನು ನಮಗೆ ಕಂಡುಬರ್ತಾ ಇದೆ. ಈ ದಿಶೆಯಲ್ಲಿ ಶಹಾಬಾದಿನಲ್ಲಿ ಇಂಥ ಒಂದು ಆಶ್ರಮ ಇದ್ದು ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ಬೆಳೀತಾ ಮುಂದೆ ಅವು ಗುರುಗಳು ಇಲ್ಲಿ ಒಂದು ರಾಚೋಟೇಶ್ವರಿ ಭದ್ರೇಶ್ವರ ಗುಡಿ ಮತ್ತು ಭದ್ರಕಾಳಿ ಗುಡಿ ಕಟ್ಟಬೇಕಂತ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮೀಣ ಮತಕ್ಷೇತ್ರ ಶಾಸಕರ ಬಸವರಾಜ ಮತ್ತಿಮೂಡ ಅವರು ಮೊದಲು ಅವರ ಧರ್ಮಪತ್ನಿ ರಾಜೇಶ್ವರಿ ಅವರು ಬಂದು ಆ ಒಂದು ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮ ಮಾಡುತ್ತಾ ಮುಂದೆ ಇಲ್ಲಿ ದೊಡ್ಡದಾದಂಥ ಒಂದು ಆಶ್ರಮ ಇನ್ನೂ ಕಟ್ಟಬೇಕು, ಪಲ್ಲಕ್ಕಿ ಮಾಡಬೇಕು, ತೇರನ್ನು ಎಳಿಬೇಕು ಅನ್ನೋಂಥ ಸ್ವಾಮಿಗಳು ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದಾರೆ. ಅದಕ್ಕೆಲ್ಲ ಭಕ್ತರ ಸಹಕಾರ ಒಂದೇ ಅವರಿಗೆ ಪರಿಹಾರ. ಆ ದಿಶೆಯಲ್ಲಿ ಭಕ್ತರು ಎಲ್ಲರೂ ಇವತ್ತು ಈ ಥರ ಮಟ್ಟಿಗೆ ಬೆಳಿಬೇಕಾದ್ರೆ ಎಲ್ಲ ಭಕ್ತರ ಒಂದು ತನುಮನದ ಸೇವೆ ಕಾರಣ ಅಂತ ಹೇಳುತ್ತೇನೆ. ತಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರ ಪಂಗಡಿ ಅಂತೇಳಿ. आपका नाम क्या है? विजय। कहाँ से आए आप? मुंबई। यहाँ मठ को क्यों क्या काम किया? यहाँ महाराज के पास आया, थोड़ा बदन में तकलीफ है, थोड़ा घर में क्लोज है, इसके लिए यहाँ पे मुंबई से यहाँ पे आया। थोड़ा अभी पहली बार है, अभी नेक्स्ट टाइम आएंगे तो पता चलेगा कि महाराज हमारे लिए कुछ किए, हम वापस और एक बार आएंगे। ನಾ ಇಲ್ಲಿ ಮುತ್ತಾರ್ಗೋಳಿ ಬಂದಿನಿ ರೀ. ನಮ್ಮ ಮನೆಯಾಗ ಹಿಂಗೆ ಪ್ರಾಬ್ಲಮ್ ಇತ್ತು, ಆರಾಮಿದ್ದಿಲ್ಲ. ಅವಾಗ ಎದೆ ನೋವಿತ್ತು, ಅವಾಗ ಇಲ್ಲಿ ಬಂದು ತೋರ್ಸೀನಿ, ಕಮ್ಮಿ ಆಗೈತೆ ರೀ. ಮತ್ತು ನಮ್ಮ ಮಮ್ಮಿಯವ್ರು ಒಂದ್ಸಲ ನಾ ಗಾಡಿ ಮೇಲೆ ಬಿದ್ದಿದ್ದ, ಅದು ಭೀ ಮಲ್ಕಳ ಬ್ಯಾನ್ ಇತ್ತು, ಅದು ಭೀ ತೋರ್ಸೀನಿ, ಅದು ಭೀ ಕಮ್ಮಿ ಆಯ್ತು ರೀ. ನಮ್ಮ ಮನೆಗೆ ಪ್ರಾಬ್ಲಮ್ ಇದ್ರು ಭೀ ಈ ಕಡೆ ಬಂದು ತೋರ್ಸಿದ್ದು ನಾವು. ಈ ಮುತ್ತಾರ್ ಕರೆದು ನಮ್ಗೆ ಕಮ್ಮಿ ಆಯ್ತು ರೀ. ಏನು ಕೊಟ್ಟರು ಮುತ್ತಾರಿ ನಮ್ಮ ಔಷಧಿ ಕೊಟ್ಟಾರಿ, ಮತ್ತು ನಿಂಬಿಗೆ ಕೊಟ್ಟಾರಿ. ಎಲ್ಲ ಕೊಟ್ಮೇಲೆ ಕಮ್ಮಿ ಆಯ್ತು ನಮಗೆ. ಅಲ್ಲಿ ಹಳಿ ಮನೆ ಇರೋ ಟೈಮಿಗೆ ಹೋಗಿದ್ರು ನಾವು, ಕಿರಾಯ ಇದ್ರು ಮುತ್ತಾರು, ಅಲ್ಲಿ ಹೋಗಿದ್ದು, ಅಲ್ಲಿ ಭೀ ತೋರ್ಸಿದ್ರಿ, ಅಲ್ಲಿ ಭೀ ಕಮ್ಮಿ ಆಯ್ತು ರೀ. ಎಲ್ಲ ಚಲೋ ಆಗ್ತದೆ. ಎಷ್ಟು ವರ್ಷಲೇ ಹೋಲತ್ತೀರಿ? ಇಲ್ಲಿ ರೀ ಬಂದು 2, 3, 4, 5 ವರ್ಷ ಆಯ್ತು ನಾವು ಬಂದಿದ್ದೀವಿ. ಎಲ್ಲ ಆರಾಮ ಆಗತ್ತಾರೆ ನಾವು. ಈ ಮುತ್ತಾರ ಕರೆದು ಆರಾಮಾದ್ರಿ. ಏನು ಭೀ ಪ್ರಾಬ್ಲಮ್ ಇದ್ರು ಫೋನ್ನಾಗ ಮಾತಾಡ್ರಿ, ಮುತ್ತಾರ ಔಷಧ ಕೊಡ್ತಾರೆ ರೀ, ಎಲ್ಲ ಓಕೆ ಆಗ್ತಾರೆ ರೀ. ಏನು ನಿಮಗೆ ಚಾರ್ಜ್ ಮಾಡ್ತಾರೆ? ಮುತ್ತಾರ ನಂಬಲ್ಲಿ ಏನು ಚಾರ್ಜ್ ತಗೊಳ್ರಿ, ಸುಳ್ಯಾಕ ನಮ್ಗೆ ನಮ್ಮ ಬತ್ತಲ್ಲಿ ನಾವು ಎಷ್ಟು ಕೊಡ್ತೀವಿ ಅಷ್ಟೇ ತಗೋತಾರೆ ರೀ, ಎಷ್ಟು ಏನಿಲ್ಲ ಪಾಪ ಅವ್ರು. ಹಾಂ, ತಮ್ಮ ಹೆಸರು? ನನ್ನ ಹೆಸರು ಬಸಮ್ಮ. ಈ ಮಠದ ತಾವೇನು ಕೆಲಸ ಮಾಡ್ತೀವಿ? ತಾವು ಮಠಕ್ಕೆ ಏನು ವಿಷಯ? ಶಂಕರ ಸ್ವಾಮಿಯವ್ರ ಮನೆಯವ್ರು ರೀ, ಶ್ರೀಮತಿಯವರು. ಬಸಮ್ಮ ನಮ್ಮ ಹೆಸರು. ದಾಸೋಹ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ ಮುತ್ಯಾರು. ಎಲ್ಲರಿಗೆ ಜನರಿಗೆ ಒಳ್ಳೇದು ಮಾಡತ್ತಾರೆ. ಇವ್ರು ಅಡುಗೆ ಮಾಡೋರು ರೀ, ಶಾಣ ಬರುತ್ತೆ. ಬಂದರೆ ಭಕ್ತರಿಗೆ ಇಟ್ಕೋತೀವಿ ಇಲ್ಲಿ 8 ಜನ ಆರಾಮ ಮಾಡಿ ಕಳಿಸ್ತಾರೆ. ಗಾಳಿ ಆದವ್ರಿಗೆ ಎಲ್ಲ ರೀತಿ ಇದು ಮುತ್ಯಾರು ಪರಿಹಾರ ಮಾಡ್ತಾರೆ. ಇವತ್ತು ಮಂದಿಗೆ ಜನಕ್ಕೆ ಬಂದವ್ರಿಗೆ ಇಟ್ಕೋತೀವಿ 8 ಜನ ಇಲ್ಲಿ ಆರಾಮ ಮಾಡಿ ಕಳಿಸ್ತಾರೆ ಮುತ್ಯಾರು. ಆರಾಮಾಗತ್ತರ ಇಲ್ಲಿ ಇಟ್ಕೋತೀವಿ. ಮಂದಿ ಜನಕ್ಕೆ ಯಾರೇ ಬಂದ್ರಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ತೀನಿ. ಊಟದ್ದು ವ್ಯವಸ್ಥೆ, ನಾಷ್ಟ, ಜಳಕದ್ದು ಎಲ್ಲ ರೀತಿ ಆದ್ರೆ ಅನುಕೂಲ ಇಲ್ಲಿ. ಬಂದವ್ರಿಗೆ ಆಯ್ತು. ಅಡಿಗೆ ಮಾಡೋರಿಗೆ ಇಟ್ಕೊಂಡಿವ್ರಿ, 2 ಹೆಣ್ಮಕ್ಳಿಗೆ. ಕೆಲಸದವ್ರು ಬೇರೆ, 2 3 ಎಲ್ಲರಿಗೂ ಸರಿಯಾಗಿ ನೋಡ್ಕೊತಾರೆ ಮುತ್ಯಾರು. ನಾವು ಎಲ್ಲರೂ ಮಾಡ್ಕೊತಾರ ನೋಡ್ಕೊತೀವಿ. ಮುತ್ಯಾರು ದೇಶ ಸೇವೆ ಮಾಡೋದ್ರಾಗೆ ಇರ್ತಾರೆ. ಮತ್ತು ನಿಮಗೆ ಹೆಂಗ? ಎಲ್ಲರೂ ನಮಗೂ ಇದು ಮಾಡ್ತಾರೆ, ನಮ್ಮ ಕಡೆ ಕೇರ್ ತಗೋತಾರೆ. ಹಂಗೇನಿಲ್ರಿ, ಹೆಂಡತಿಗೆ ಮಕ್ಕಳಿಗೆ ಎಲ್ಲರಿಗೂ ಸರಿಯಾಗಿ ನೋಡ್ಕೊತಾರೆ. ತಾವು ಮುತ್ಯಾರ ಕೈ ಜೋಡಿಸಿ ಸಾರ್ವಜನಿಕ ಸೇವೆ ಮಾಡೋದ್ರೆ ನಿಮಗೂ ಖುಷಿ? ನಾವು ಖುಷಿ ಅದ ನಮಗೂ. ಅವ್ರ ಖುಷಿನೇ ನಮ್ಮ ಖುಷಿ. ಜನ ಚಲೋ ಇದ್ರೆ ನಾವು ಚಲೋ ರೀ. ಈಗ ನಿಂತೀವಲ್ರಿ, ರಾಚೋಟೇಶ್ವರ ಹೆಸರು ಮೇಲೆ ನಿಂತಾರೆ ಮುತ್ಯಾರು, ನಾವು ಕೈ ಜೋಡಿಸಿವ್ರಿ ಅವ್ರಿಗೆ. ತಮ್ಮ ಹೆಸರು? ಏನು ಮಾಡ್ತಿರ್ತಾವ ಈ ಮಠದಲ್ಲಿ? ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಮಂದಿ ಭಕ್ತರು ಬರ್ತಾರೆ? ಅಷ್ಟು ಮಂದಿಗೆ ಅಷ್ಟು ಮಂದಿ ಮಾಡ್ತೀವಿ. ಏನು ಬೇಸರ ಅದ ಅನ್ಸಲ್ಲ ನಿಮಗೆ? ಇಲ್ಲ ರೀ, ಭಕ್ತರದೇ ಮಾಡಿದ್ರೆ ಚಲೋ ಅಲ್ರಿ. ನಮ್ಗೆ ಭೀ ನಾವು ಭೀ ಇರ್ಬೋದೇನು, ಸೇವೆ ಮಾಡೋದೇ ಚಲೋ ಅದ ಅಂತ ಮಾಡಬೇಕು. ಎಷ್ಟು ಮಂದಿ ಪ್ರಸಾದ ಮಾಡ್ತಾರೆ ಡೈಲಿ? ಒಂದು 50, 100, 200 ಎಷ್ಟು ಬಂದಷ್ಟು ಮಾಡ್ತೀವಿ ರೀ. ಹಂಗೇನಿದೆ. ಅಮಾಸೆ ದಿನ ಒಂದು 500, 600 ಮಂದಿ ಪಬ್ಲಿಕ್ ಇದ್ದವ್ರು ಇದು ಅಷ್ಟು ಅನ್ನ ಪ್ರಸಾದ ಇರ್ತದೆ. ಹೇಳಿ ಸರ್, ತಮ್ಮ ಹೆಸರೇನು?
ನನ್ನ ಹೆಸರು ಶಿವಶರಣಪ್ಪ ಅಂತ. ಮಠದ ಉದ್ದೇಶ ಏನು ಹೇಳ್ತೀವಿ? ನಾವು ಕಲಬುರಗಿ ನಗರದವರು. ಆಮೇಲೆ ನಾವು ಮೂಲ ವೀರಭದ್ರೇಶ್ವರ ಮೂಲಸ್ಥಾನ ಆಂಧ್ರ ಪ್ರದೇಶದ ರಾಯಚೂರು ದೇವಸ್ಥಾನದ ಟ್ರಸ್ಟಿ ನಾವು. ಸರ್ಕಾರದ ಕಡೆಯಿಂದ ಆಂಧ್ರ ಪ್ರದೇಶ ಸರ್ಕಾರದಿಂದ ನಾವು ನಿರ್ದೇಶಿಸಿಕೊಂಡ ಟ್ರಸ್ಟ್ಗಳ ಸದಸ್ಯರು. ಆಮೇಲೆ ಶ್ರೀ ವೀರಭದ್ರೇಶ್ವರ ಪಂಚಾಯತ್ ಸಮಿತಿ ರಾಜ್ಯಾಧ್ಯಕ್ಷರು. ಇವತ್ತಿನ ದಿವಸ ನಾವು ಎಲ್ಲ ರಾಯಚೂರು ವೀರಭದ್ರೇಶ್ವರಿಗೆ ಇವತ್ತಿನ ದಿವಸ ನಾವು ತಿಳಿಸೋದೇನಪ್ಪ ಅಂದ್ರೆ, ವೀರಭದ್ರೇಶ್ವರ ಅಂದರೆ ಬೆಂಕಿ, ಖಡ್ಗ, ಶಸ್ತ್ರ, ಉಗ್ರ ಅವತಾರ. ಪರಮೇಶ್ವರ ಅಂದರೆ ಸಾಕ್ಷಾತ್ ಸೃಷ್ಟಿಕರ್ತ ಪರಮೇಶ್ವರ ಶಾಂತ ಸ್ವರೂಪಿ. ವೀರಭದ್ರೇಶ್ವರಪ್ಪ ಅಂದರೆ ಉಗ್ರರೂಪ, ಪರಮೇಶ್ವರ ಉಗ್ರರೂಪ. ಆ ವೀರಭದ್ರೇಶ್ವರ ನಮ್ಮ ದೇಶದಾದ್ಯಂತ ಎಲ್ಲ ಕಡೆ ಸಾವಿರಾರು ದೇವಸ್ಥಾನವ. ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆ ಶಹಾಬಾದ್ ನಗರದಲ್ಲಿ ನಮ್ಮ ವೀರಭದ್ರೇಶ್ವರ ಒಂದು ಆಶ್ರಮದ. ಇಲ್ಲಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ಅಜ್ಜವ್ರು ಕಟ್ತಾ ಇದ್ದಾರೆ. ಇಲ್ಲಿ ನಾವು ಕನಿಷ್ಠ ಒಂದು 15 ವರ್ಷದಿಂದ ನಾವು ಬರ್ತಾಯಿದ್ದೀವಿ. ಪ್ರತಿ ವರ್ಷ ಶ್ರಾವಣದಾಗ ಮತ್ತು ನಮ್ಮ ರಾಯಚೋಟಿ ವೀರಭದ್ರೇಶ್ವರ ಜಾತ್ರೆ ಟೈಮಿಗೆ ಅಜ್ಜವ್ರು ಭಾಳ ದೊಡ್ಡ ಸೇವೆ ಮಾಡ್ತಾರೆ. ಊರಾಗೆಲ್ಲ ವೀರಭದ್ರೇಶ್ವರ ಪಲ್ಲಕ್ಕಿ ಉತ್ಸವ ಇರ್ತದೆ. ಸಾವಿರಾರು ಭಕ್ತರು ಬಂದಿರ್ತಾರೆ. ವೀರಭದ್ರೇಶ್ವರ ಸ್ವರೂಪೇ ಆಗಿರುವಂಥ ಒಂದು ವೀರಗಾಸೆ ಅಂದರೆ ಪೂರ್ವಂತರ ಸೇವೆ ದೊಡ್ಡ ಪ್ರಮಾಣ ನಡೀತಿರ್ತದೆ. ಆಮೇಲೆ ಜಾತ್ರೆಗೂ ಕೂಡ ವರ್ಷನಾಗ 2 ಸಲ ನಮ್ಮ ಗುರುಗಳು ರಾಯಚೂರು ದೇವಸ್ಥಾನ ತಮ್ಮ ಸ್ವಂತ ಖರ್ಚಿನಾಗೆ ಒಂದು 5-6 ಕ್ರೂಸರ್ ಮಂದಿ ಕರ್ಕೊಂಡೋಗಿ ಅಲ್ಲಿ ಸೇವೆ ಮಾಡ್ತಾರೆ, ಹೋಗಿ ಬರ್ತಾರೆ. ಎಲ್ಲ ಭಕ್ತರು ಎಲ್ಲ ಅವರೇ ನೋಡ್ಕೊತಾರೆ. ಆಮೇಲೆ ಇಲ್ಲಿ ಭಕ್ತರು ಕೂಡ ತುಂಬ ಸಾವಿರಾರು ಜನ ಭಕ್ತರು ಇರ್ತಾರೆ. ದಿನ 100-150 ಜನ ಭಕ್ತರಂತೂ ಮಿನಿಮಮ್ ಇಲ್ಲಿ ಇದ್ದೇ ಇರ್ತಾರೆ. ಎಲ್ಲ ಭಕ್ತರಿಗೆ ನಮ್ಮ ಮುತ್ತವರ ಕೈಗುಣ ವೀರಭದ್ರೇಶ್ವರ ಆಶೀರ್ವಾದದಿಂದ ಎಲ್ಲರಿಗೂ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೆಯೇ ಆಗ್ತದೆ. ಹೀಗಾಗಿ ಭಾಳ ಚಲೋ ಬೆಳಲಿಕ್ಕೆ. ಆಮೇಲೆ 4 ಎಕರೆ ಹೊಲದಾಗ ಒಂದು ದೊಡ್ಡ ಗುಡಿ ಕಟ್ಟೋ ಉದ್ದೇಶ ಗುರುಗಳದು. ಈ 2 ವರ್ಷದಿಂದ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಗ್ತದೆ. ಆಮೇಲೆ ಇಲ್ಲ ಭಕ್ತರಿಗೆಲ್ಲ ತುಂಬ ಒಳ್ಳೇದಾಗ್ತಾ ಇರ್ತದೆ. ಬಂದ ಭಕ್ತರಿಗೆಲ್ಲ ದಾಸೋಹ ಅದ. ಮತ್ತು ಗುರುಗಳು ಯಾರ ಕಡೆಯಿಂದ ₹1 ತೊಗೊಳಂಗಿಲ್ಲ. ಏನೋ ದೇವ್ರ ಸೇವೆ ಮಾಡ್ಕೊತ ಹೊಂಟ್ರೆ ಅವರು ವೀರಭದ್ರೇಶ್ವರ ಸೇವೆ ಮಾಡ್ತಾಯಿದ್ರು ಭಕ್ತರು ಎಲ್ಲ ಐತಿ ಒಳ್ಳೇದೇ ಆಗ್ತಾಯಿದ್ರೆ. ಈಗ ಹೋದ ವರ್ಷ ಮನೆ ಜಾತ್ರೆ ಕನಿಷ್ಠ ಒಂದು 20,000 ಜನ ಸೇರಿತ್ತು ಅಂತ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ಆಗ್ಲಾಗ್ತದೆ. ಆಮೇಲೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಮುತ್ತವ್ರದ್ದು ಒಂದು ದೊಡ್ಡ ದಾಸೋಹ ಮತ್ತು ಒಂದು ವೀರಭದ್ರೇಶ್ವರ ಭದ್ರಕಾಳ ಒಂದು ಗುಡಿ ಕಟ್ಟೋ ವಿಚಾರ ಅದ. ಹೋದ ವರ್ಷ ನಮ್ಮ ಕಲಬುರಗಿ ನಗರದ MLA ಅವರು, ಗ್ರಾಮೀಣ MLA ಅವರು ಬರಬೇಕಾಗಿತ್ತು. ಅವ್ರ ಧರ್ಮ ಪತ್ನಿಯವ್ರ ಕಡೆಯಿಂದ ಅಲ್ಲಿ ಭೂಮಿ ಪೂಜೆನೂ ಮಾಡ್ತಾರೆ ವೀರಭದ್ರೇಶ್ವರ ದೇವಸ್ಥಾನದ್ದು. ಈಗ ಬರೋ ಜಾತ್ರೆ ಒಟ್ಟಿಗೆ ಅದು ಕಾರ್ಯ ಸ್ಟಾರ್ಟ್ ಆಗ್ತದೆ ಮತ್ತು ಭಕ್ತರು ತುಂಬ ಒಳ್ಳೆಯದಾಗ್ತದೆ. ಇದೇ ರೀತಿ ಹಿಂಗೆ ಕಾರ್ಯಕ್ರಮ ನಡೆದ ಇಲ್ಲಿ. ನಾವು ವೀರಭದ್ರೇಶ್ವರ ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ ಸ್ಟೇಟದ್ದು. ಆಮ್ಯಾಗ ವೀರಭದ್ರೇಶ್ವರ ತೇರು ಕಮಿಟಿ ಸದಸ್ಯರು ಅದೀವಿ, ರಾಯಚೋಟಿ ವೀರಭದ್ರೇಶ್ವರ ತೇರು ಕಮಿಟಿಗಳು. ಆಮ್ಯಾಗ ಅಜ್ಜರ ಹತ್ರ ಬರೋಕತ್ತಿ ನಾವು ಒಂದು 8-10 ವರ್ಷ ಆಯ್ತು. ಈಗ ಅವ್ರು ಮೊದಲಿಂದ ಇಲ್ಲಿ ನೋಡಕತ್ತಿದ್ದೀವಿ. ಭಯಂಕರ ಇವ್ರದ್ದು ವಿಜೃಂಭಣೆಯಿಂದ ಜಾತ್ರೆಗಳನ್ನ ಆಚರಿಸ್ತಾರೆ. ಆಮ್ಯಾಗ ರಾಯಚೋಟಿಗೂ ವರ್ಷದಾಗ 2 ಸಲ ಬರ್ತಿರ್ತಾರೆ ಅವರು. ಎಲ್ಲ ಕೆಲಸಗಳನ್ನು ಇಲ್ಲಿ ಭಕ್ತರು ಎಲ್ಲ ಬಂದು ಇಲ್ಲಿ ಜನ ಏನಿಲ್ಲಂದ್ರೂ 150-200 ಜನ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಅವ್ರದ್ದೆಲ್ಲ ಕೆಲಸಗಳು ಏನಿದಾವೆ ಇಲ್ಲಿ ನಡ್ಕೊತಾರೆ. ಎಲ್ಲ ನಡ್ಕೊಂಡದ್ದು ಎಲ್ಲ ಅವ್ರ ಕಾರ್ಯಗಳು ಎಲ್ಲ ಕಾರ್ಯರೂಪದಾಗ ಬರಾಕತ್ತಾವೆ. ಹಿಂಗಾಗಿ ದಿನಕ್ಕೆ ದಿನ ಹೆಚ್ಚಾಗಕತ್ತಾರೆ. ಎಲ್ಲ ಒಳ್ಳೇದು ನಡೆದೈತಿ. ಆಮ್ಯಾಗ ಈ ಸಲ ಮಾತ್ರ ಜಾತ್ರೆಗೆ ಒಂದು 20-25,000 ಜನ ಕೂಡಿದ್ರು. ಮುಂದಿನ ವರ್ಷ ಇದೇ ರೀತಿ ಇನ್ನು ವಿಜೃಂಭಣೆಯಿಂದ ಜರುಗ್ತೈತಿ ಅಂತೇಳಿ ನಮ್ಮ ಆಶೆ ಐತಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಚೋಟಿ ಶ್ರೀ ವೀರಭದ್ರ ಆಶ್ರಮದ ಶ್ರೀಗಳಾದ ಶಂಕರಯ್ಯ ಸ್ವಾಮಿಯವರು ವಿಶೇಷವಾಗಿ ರಾಚೋಟೇಶ್ವರರು ತಮಗೆ ಒಲಿದ ಬಗ್ಗೆ ತಿಳಿಸಿದರು. ದೇಶ ಜಯವಾಗು. ರಾಯಚೋಟಿ ವೀರಭದ್ರೇಶ್ವರನ ಹೃದಯ ಮಂದಿರದಲ್ಲಿ ನೆನೆದು ಎನ್ನ ಆರಾಧ್ಯ ದೈವನಾದಂಥ ಬೇಡದವರಿಗೆ ಬೇಡಿದ್ದೆ ವರ ಕೊಟ್ಟಂಥ ವೀರಭದ್ರೇಶ್ವರನ ಭಕ್ತಿಯಿಂದ ನಮಸ್ಕರಿಸಿ. ಯಾಕಂದ್ರೆ ನಾವು 2009 ಅವನ ಬಳಿ ಹೋಗಿದ್ದಾರೆ. ನಾವು ಅವನ ಬಳಿ ಹೋದಾಗ ನಾನು ವರ ಬೇಡಿದ್ದೆ ಅವನಿಗೆ. ನಾನು ರಾಚೋಟೇಶ್ವರ, ನಾನು ಲೋಕ ಕಲ್ಯಾಣ ಮಾಡಬೇಕು, ನಾನು ಜನಸೇವೆ ಮಾಡಬೇಕಪ್ಪ, ನನಗಿಂತ ವರ ಕೊಡು ಅಂತ ನಾ ಬೇಡಿದಾಗ ಆ ವರ ಕೊಟ್ಟ ನನಗೆ. ನಾನು 2009 ವರ ಕೊಟ್ಟನ. ಅಲ್ಲಿ ಕಿರಾಯ ಮನೆಗಿದ್ದೇವೆ ನಾವು. ಕಿರಾಯ ಮನೆಗೆ 10 ವರ್ಷ ಜನ ಸೇವೆ ಮಾಡೀವಿ ನಾವು. 10 ವರ್ಷ ನಮಗೆಲ್ಲ ನಮ್ಮ ಸರ್ಗಳು ನಮ್ದು ಭಾಳಷ್ಟು ಮಂದಿ ಅಣ್ಣ ತಮ್ಮದವರು, ಅಕ್ಕ ತಂಗಿದವರು, ತಾಯಿಯಂದರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು. ಎಲ್ಲ ರೀತಿನಿಂತ ಈ ಬರಗುಂದು ಮುಟ್ಟಬೇಕಾದ್ರೆ 2 ವರ್ಷ ಆಯ್ತು ನಾವು ಇದು ಆಶ್ರಮ ಮಾಡ್ಕೇಶಂದು. ನಮಗೆಲ್ಲ ನಮ್ಮ ಸರ್ ದೇವೇಂದ್ರಪ್ಪ ಅಂಗಡಿ ಸರ್, ದೇವೇಂದ್ರಪ್ಪ ಅವರು, ಅಣ್ಣವರು, ಇಲ್ಲಿ ಅನೇಕ ಮಂದಿ ಭಾಳಷ್ಟು ಮಂದಿ ಹಾರ ಅಂತ ಹೇಳ್ತಾರೆ. ನಮ್ಮ ಶಾಬಾದ್ನ ನಮ್ಮ ಸಹಕಾರ ಕೊಟ್ಟವ್ರು. ಅವ್ರು ಅಂದರು, ಪಾಪ ನೀವು ಎಷ್ಟು ದಿನ ಕಿರಾಯ ಮನೆಗೆ ಇರ್ತೀರಿ,
ನೀವು ಒಂದು ಏನಪ್ಪ ಅಂದ್ರೆ ಇಷ್ಟು ಜನ ಬರ್ತದೆ ನಿಮ್ಮಲ್ಲಿ ನಿಮ್ಗೆ ಹ್ಯಾಂಗೆ ಜಾಗ ಸಾಲ್ತ ಅಂತ ಕೇಸಿಂದ ಅವರೇ ಏನಪ್ಪ ಅಂದ್ರೆ ಪ್ರಯತ್ನ ಪಟ್ಟು ಕೇಸಿಂದ ನಮ್ಮ ಶಂಕರ್ ಅವರು ಎಲ್ಲರೂ ಕೊಟ್ಟು ಕೇಸಿಂದ ಜಾಗ ಇಸ್ಕೊಟ್ರ ಇದು ಆಶ್ರಮ ಮಾಡಿವಿ ನಾವು ಈಗ. ಇಲ್ಲಿ ದಿನಾಲೂ ಬರ್ತಾರೆ ಜನ, ದಿನಾಲೂ 100 ಮಂದಿ ದಿನಾಲೂ ಬರ್ತಾರೆ. ದಿನಾಲೂ ಹೇಳ್ತೀವಿ ಎಲ್ಲರಿಗೆ, ಬಂದವರಿಗೆಲ್ಲ ಹೇಳ್ತೀವಿ ದಾಸೋಗದ ಎಲ್ಲ ಊಟದ ಉಪಚಾರದ ಏನು ಬಂದವರಿಗೆ. ಆಮೇಲೆ ಎಲ್ಲ ನಮಗೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಇವತ್ತು ಶುಗರ್ ಕ್ಯಾನ್ಸರ್ ಅದ್ರ ಸ್ಟೇಟ್ಮೆಂಟ್ ಕೊಡ್ತೀವಿ, ಫಸ್ಟೇಜ್ ಇದ್ರೆ ಕಿಡ್ನಿ ಫೇಲ್ ಅದ್ರ ದವಾ ಕೊಡ್ತೀವಿ. ಎಲ್ಲ ತಿರುಗಿಂತೂ ರೋಗ ರುಜಿನಗಳು ನಿವಾರಣೆ ಮಾಡ್ತೀವಿ. ಇದು ಇಲ್ಲ ಅಂತ ಯಾರಿಗೆ ವಾಪಸ್ ಕಳ್ಸಲ್ಲ, ಅದು ಅವನ ಆಶೀರ್ವಾದ ಅಂತ ವಾಪಸ್ ಕಳ್ಸಲ್ಲ. ಅವ್ರಿಗೆ ಏನೇ ತಕ್ಲೀಫ್ ಬಂದ್ರು ಅವ್ರ ಕಷ್ಟ ನಾವು ನಿವಾರಣೆ ಮಾಡ್ತೀವಿ ಅಂತ ಕೇಸಿಂದ ಜನರಿಗೆ ಏನಪ್ಪ ಅಂದ್ರೆ ಒಂದು ಧೈರ್ಯ ತುಂಬ್ತೀವಿ. ಅದು ಚೂರ ಹೆಚ್ಚು ಕಡಿಮೆ ಆಗ್ಬೋದು, ಇವತ್ತು ಆ ಕೆಲಸ ನಾಳೆ ಆಗ್ಬೋದು, ನಾಳೆ ಕೆಲಸ 8 ದಿನ ಮೇಲೆ ಆಗ್ಬೋದು. ಅದ್ರ ಧೈರ್ಯ ಮಾತ್ರ ಕೊಟ್ಟು ಕೇಸಿನ ಕೆಲಸ ನಂತರ ಧೈರ್ಯ ಅಂತಿರ ಅಂತ ಭಕ್ತರಿಗೆ ಹೇಳ್ತೀವಿ ನಾವು. ಒಂದು ದಿನಕ್ಕೆ ಎಷ್ಟು ಭಕ್ತರು ವಿಸಿಟ್ ಹೊಡಿತಾರೆ? 100 ಸವಾಸಿ ಬರ್ತಾರೆ ದಿನಾಲು 100 ಸವಾಸಿ ಮಿನಿಮಮ್. 100 ಮಂದಿ ಟಾರ್ಗೆಟ್ ಆದ್ರೆ ಚೂರು ಹೆಚ್ಚು ಕಡಿಮೆ ಆದ್ರೂ ಆಗ್ಬೋದು. ನಮ್ಮ ಟಾರ್ಗೆಟ್ 100 ಮಂದಿ ಬರ್ತಾರಂತ. ಈ ಆಯುರ್ವೇದಿಕ್ ದವಾ ಕೊಡ್ತೀರಾ? ಕೊಡ್ತೀನಿ, ಆಯುರ್ವೇದ ದವಾ ಕೊಡ್ತೀನಿ. ಮಂತ್ರ ಏನಾದ್ರು ನೀವು ಅದು ಚಿಟ್ಟಿ ಚಿಪ್ಪಟ್ಟೇನು ಮಾಡ್ತೀನಿ, ಆಯುರ್ವೇದಕ್ಕೂ ಕೊಡ್ತೇನೆ, ಎರಡೂ ಕೊಡ್ತೇನೆ. ಅವ್ನ ಶಕ್ತಿನಿ ಅಂತ ಅವ್ನ ಆಶೀರ್ವಾದ ಅಂತ್ರಿ ಎಲ್ಲ ನಮಗೆ ಕೊಡ್ತೇನೆ ಆಯುರ್ವೇದಕ್ಕೆ. ಕೆಲವೊಬ್ರಿಗೆ ಆತವ ಕೈಗುಣ, ನಮ್ಮ ಕೈಗುಣ ಅವ್ರ ದೈವ, ಕೆಲವೊಬ್ರಿಗೆ ಆಗಲ್ಲ. ಆ ಮಾತು ಕೆಲವೊಬ್ರಿಗೆ 100% ಸಕ್ಸಸ್ ಅಂತ ಹೇಳಿ ಒಂದು 25% ಫೇಲ್ ಆತಾವ. ಇಲ್ಲ ಅಂತ ಆತಾವ, ನಾವು ಇದು ಮಾಡಿದ್ರೆ ಆತಾವ. ಮತ್ತೆ ಭಕ್ತಿ ಬಂದ್ ಭಕ್ತರು ಒಳ್ಳೇದಾಗಬೇಕು, ಬಂದ್ ಭಕ್ತರ ಕಷ್ಟ ಭಯ ನಿವಾರಣೆ ಮಾಡಬೇಕು. ನಿಮ್ದು ಏನದ ಬೇಡಿಕೆ ಏನಪ್ಪ ಈಡೇರಿಸ್ಬೇಕಂತ ಕೇಸಿಂದ ನಾನು ಈ ಸ್ಥಾನ ಕುಂತೀನಿ ಈಗ. ಭಕ್ತರಿಗೆ ಏನಾದ್ರು ಚಾರ್ಜ್ ಮಾಡ್ತೀರಿ? ಇಲ್ಲ ಯಾರಿಗೆ ಚಾರ್ಜ್ ಮಾಡಿರಿ ಅವ್ರಿಗೆ. ಅವ್ರ ಜೋಳಿಗೆ ಎಷ್ಟು ಆಗ್ತಾರೆ ಅಷ್ಟೇ ಖರೆ. ಅದೇನು ಸಾಮಾನ್ಯ ಇದೆ ಅನ್ಪ ಅಂದ್ರೆ ಆಗ್ಬೋದು, 100-200 ರೂಪಾಯಿ ಆಗ್ಬೋದು, ಸಾಮಾನ್ಯ ಆಗ್ಬೋದು, ಅಷ್ಟೇ ಕರೆ. ಅದ್ರ ಜೋಳಿ ಕರೆ ಯಾರಿಗೆ ಇಟ್ಟು ಕೊಡು ಅಂತ ಬೇಡಿಲ್ಲ ಇನ್ನವರಿಗೆ. ಏನು ಕೊಡ್ತೀರಿ ದಾಸೋಹಕ್ಕೆ ತಂದು ಕೊಡು ಅಂತೀನಿ. ನೀವು ಅಕ್ಕಿ ಕೊಡ್ರಿ, ಬ್ಯಾಳಿ ಕೊಡ್ರಿ, ಅನಾಜ್ ಕೊಡ್ರಿ, ಮತ್ತೊಂದು ಕೊಡ್ರಿ, ಏನು ಕೊಡ್ತೀರಿ ದಾಸೋಹಕ್ಕೆ ತಂದು ಕೊಡ್ರಿ. ನಿಂತೆನಪ್ಪ 4 ಪ್ರಸಾದ ಆಗಬೇಕು, ಅದು ನಿಮ್ದು ಹೆಸರು ಬರ್ಬೇಕು, ನನ್ನ ಹೆಸರು ಬರ್ಬೇಕು, ಇಲ್ಲಿ ಮಠ ಉದ್ಧಾರಣೆ ಆಗ್ಬೇಕಂತ ಹೇಳ್ತೀನಿ ನಾನು. ಆದ್ರೆ ಯಾರಿಗೆ ಹೆಂಗೆ ಬೇಡಲ್ರಿ. ಈಗ ಮಠದಾಗ ಏನು ಗುಡಿ ಕಟ್ಟೋದಾದ್ರಿ ಆದ್ರೆ ಇನ್ನ ಅದು ಸ್ವಲ್ಪ ನಮ್ಮ ಸಂಕಲ್ಪ ಆದ, ಸ್ವಲ್ಪ ಟೈಮ್ ಹಿಡಿತದ ಅದು. ಈಗೇನು ಮಾಡಲ್ಲ. ಈ ಮನೆ 2 ವರ್ಷ ಆಯ್ತು ಮನೆ ಶಂಕುಸ್ಥಾಪನೆ ಮಾಡೀವಿ. MLA ಸಾಬ್ರು ಬಂದರು, MLA ಸಾಬ್ರು ಮನೆ ಬಂದು ರೋಡ್ ಸ್ಯಾಂಕ್ಷನ್ ಮಾಡೋಗ್ಯಾರ. ಅದು 65 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. 2 ತಿಂಗಳದ ರೋಡ್ ಆಗ್ತದ ರೋಡ್ ಆಗ ಮಾಡ್ಯಾರ. ಎಲ್ಲ ಭಾಳ ಎಲ್ಲರೂ ಸಹಕಾರ ನಮ್ಗೆ ಭಾಳ ಚಲೋ ಕೊಟ್ಟಾರ್ರಿ. ಅದಕ್ಕೆ ರೈತರು ಬೆಳೆ ಹಾಳಿ ಆಗಿ ಭಾಳ ಇದು ಆಗ್ಯದ. ಅವ್ರಿಗೆ ಏನು ಹೇಳ್ಬೇಕು? ಅವ್ರಿಗೆ ಭಾಳ ಮನಸ್ಸಿನ ಕಳ್ಕೊಳ್ಳೋದ್ರಿ. ನಮ್ಗೆ ರೈತರ ಕಣ್ಣೀರು ಒರೆಸ್ಬೇಕಂತೆ ಭಾಳ ಬೆನ್ನಂತ ನಾವು ನಿಂತೀವಿ. ಈಗ ಅವ್ರ ಕಣ್ಣೀರು ಒರೆಸ್ಬೇಕಂತೆ ನಾವು ನಿಂತೀವ್ರಿ. ಫಿರ್ಬಿ ನಮ್ಗೆ ಶಕ್ತಿನ ಏಟ್ ಆತ ನಮ್ಮ ಕೈಲಿ ಆಟ ಕಣ್ಣೀರು ಒರೆಸ್ತೀವಿ ರೈತರ ಕಣ್ಣೀರು. ಈ ಆಶ್ರಮದಲ್ಲಿ ಗೋಶಾಲೆ ಹಾಗೂ ಪ್ರತಿನಿತ್ಯ ಆಶ್ರಮದಲ್ಲಿ ದಾಸೋಹವಿರುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.